ಹಲೋ ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕಾವ್ಯ ರುದ್ರಾಣಿ ವಿರುದ್ಧ ಮಾತಾಡ್ತಾ ಇರ್ತಾಳೆ. ಆಗ ಏಕೆ ನಿಮ್ಮ ಮಗನ ಲಿಸ್ಟ್ ನಾನು ತೆಗ್ಸಿದ್ರೆ ನೀವು ಏನು ಮಾಡೋದೇ ಬೇಕಾಗಿಲ್ಲ, ನಿಮ್ಮ ಮಗ ಎಂತೋನು ಅಂತ ನಿಮಗೆ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆಗ ನೀನು ನಮ್ಮ ಮಗನ ಬಗ್ಗೆ ಮಾತಾಡೋದಿಕ್ ಬರ್ಬೇಡ. ರುದ್ರಾಣಿ ಹೇಳ್ತಾಳೆ, ನಿಮ್ಮ ಮನೆ ಫ್ಯಾಮಿಲಿಯವರೇ, ನಿಮ್ಮ ಫ್ಯಾಮಿಲಿ ಮೇಲೆಲ್ಲ ಚೀಟಿಂಗ್ ಕೇಸ್ ಇಡ್ತೀನಿ ಅಂತ ಹೇಳ್ತಾ ಇರ್ತಾಳೆ. ಆಗ ಕೋಪ ಬರುತ್ತೆ ರಾಜ್ಗೆ. ಯಾರಿಗೂ ಏನು ಬೇಕಾಗಿಲ್ಲ ಅತ್ತೆ, ನಿನಗೆ ಫಸ್ಟ್ ಇಡಬೇಕಾಗುತ್ತೆ, ಇವಳನ್ನ ಮುಸ್ಕಾಕಿ ಮದುವೆ ಮಾಡಿಸಿದ್ ನೀನೇ ಅಂತ ರಾಜ್ ಹೇಳ್ತಾ ಇರ್ತಾನೆ. ಅದನ್ನ ಅವಳಿಗೆ ಕೇಳಿಸ್ಕೊಂಡು ತುಂಬಾ ಶಾಕ್ ಆಗೋಗಿರುತ್ತೆ. ಆಗ ಈಗ ಆಗೋಗಿರೋದು ಆಗೋಗಿದೆ, ಬಿಟ್ಟಾಕಿ ಈಗ ಮದುವೆ ವಿಚಾರ ಮಾತಾಡಬೇಕು ಅಂತ ಎಲ್ಲ ಅವ್ರ ಅಜ್ಜಿ ತಾತ ಎಲ್ಲ ಹೇಳಿ ಮುಹೂರ್ತನ ಫಿಕ್ಸ್ ಮಾಡ್ತಾ ಇರ್ತಾರೆ. ಈ ಕಡೆ ಧಾನ್ಯಲಕ್ಷ್ಮಿ, ಇನ್ನೇನು ನಾಳೆನೇ ಅಲ್ವಾ, ಎಲ್ಲ ನೀವು ನಾಳೆನೆ ಬಂದ್ಬಿಡಿ, ತಯಾರಿ ಎಲ್ಲ ಮಾಡ್ಕೊಂಬಿಡಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಈ ಕಡೆ ಸ್ವಪ್ನ ಯೋಚನೆ ಮಾಡ್ತಾ ಇರ್ತಾಳೆ, ಇನ್ನೇನು ನಾಳೆನೆ ನನ್ನ ಮದ್ವೆ ಅಂತ ಖುಷಿ ಪಡ್ತಾ ಇರ್ತಾಳೆ. ಆಗ ಅಪರ್ಣ ಹೇಳ್ತಾಳೆ, ಮದ್ವೆ ಏನೋ ಆಗ್ತಿದೆ, ಆದ್ರೆ ನಂದು ಒಂದು ಕಂಡೀಷನ್ ಇದೆ ಅಂತೆಲ್ಲ ಹೇಳ್ತಾಳೆ. ಆಗ ಏನ್ ಗೊತ್ತಾ, ಈ ಮದ್ವೆ ಎಲ್ಲ ದೊಡ್ಡ ದೊಡ್ಡ ಹಾಲಲ್ಲಿ ಏನು ಮಾಡೋದು ಬೇಡ, ನಮ್ಮ ಫ್ಯಾಮಿಲಿ ನಿಮ್ಮ ಫ್ಯಾಮಿಲಿ ಅಷ್ಟೇ ಸೇರ್ಕೊಂಡು ಸಿಂಪಲ್ ಆಗಿ ಮನೇಲೆ ಮದ್ವೆ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಹಾ ಅತ್ತೆ ಇದೇ ಬೆಸ್ಟು, ಎಂತಕ್ಕಂದ್ರೆ ನನ್ನ ಮದ್ವೆಲೆ ನೋಡುದ್ವಲ್ಲ ಮೀಡಿಯಾದವರೆಲ್ಲ ಏನೇನೋ ಬೇಡ್ದಿರೋ ಕ್ವಶನ್ಸ್ ಎಲ್ಲ ಕೇಳ್ತಾ ಇದ್ರು ಅಂತ ಹೇಳ್ತಾ ಇರ್ತಾಳೆ. ಇದೇ ಒಳ್ಳೇದು ಮದುವೆ ಮಾಡೋದಿಕ್ಕೆ ಅಂತ ಹೇಳ್ತಾ ಇರ್ತಾಳೆ. ಆಗ ಸ್ವಪ್ನ ಮನ್ಸಲ್ಲಿ ಅನ್ಕೊಂತಾಳೆ, ಕಾವ್ಯ ನೀನು ಈ ಮನೆ ದೊಡ್ಡ ಸೊಸೆ ಆಗ್ಬಿಟ್ಟು ನೀನ್ ಮೆರೀತಾ ಇದ್ಯಾ, ಈಗ ನಿನ್ಕಿಂತ ಕಮ್ಮಿಯಾಗಿ ನನ್ನ ನೋಡ್ಬೇಕು ಅಂತ ಮನೇಲೆ ಮದ್ವೆ ಮಾಡ್ತಿದ್ಯಾ, ಇರ್ಲಿ ನಾನು ಈ ಮನೆ ಸೊಸೆ ಆದ್ಮೇಲೆ ನಿನ್ಗೆ ಹೇಗೆ ಪಿಕ್ಚರ್ ಬಿಡಿಸ್ಬೇಕೋ ಆಗ ಬಿಡಿಸ್ತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಸ್ವಪ್ನ. ಈ ಕಡೆ ರಾಹುಲ್ ಅನ್ಕೊಂತಾನೆ, ಅವಳನ್ನ ನಾನ್ ಮದ್ವೆ ಆಗದ, ಏನಾದ್ರೂ ಮಾಡಿ ಹಾಳು ಮಾಡ್ಕೋತೀನಿ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಈ ಕಡೆ ಅಪ್ಪು ಮತ್ತೆ ಕಲ್ಯಾಣ್ ಇಬ್ರು ಮೀಟ್ ಆಗಿ ಮಾತಾಡ್ತಾ ಇರ್ತಾರೆ. ಅದೇ ಟೈಮಲ್ಲಿ ಧಾನ್ಯಲಕ್ಷ್ಮಿ ಕಾಲ್ ಮಾಡ್ತಾಳೆ, ಅಲ್ಲ ಕಲ್ಯಾಣ್, ಇಲ್ಲಿ ರಾಹುಲ್ ಮದ್ವೆದು ಮುಹೂರ್ತ ಎಲ್ಲ ಫಿಕ್ಸ್ ಮಾಡ್ತಿದ್ರೆ ನೀನ್ ಎಲ್ಲೋಗಿದ್ಯಾ ಅಂತ ಎಲ್ಲ ಬೈತಾ ಇರ್ತಾಳೆ. ಹೌದಾ, ಫಿಕ್ಸ್ ಆಗೋಯ್ತಾ ಅಂತ ಖುಷಿ ಪಡ್ತಾ ಇರ್ತಾರೆ. ನಾಡಿದ್ದೆ ಮದ್ವೆ ಅಂತೆಲ್ಲ ಹೇಳ್ತಾಳೆ ಧಾನ್ಯಲಕ್ಷ್ಮಿ. ಅದನ್ನ ನೋಡಿ ಅವನ್ಗೆ ತುಂಬಾ ಖುಷಿ ಆಗುತ್ತೆ. ಈ ಕಡೆ ಸ್ವಪ್ನ ಅವ್ರ ಮನೇಲಿ ಯೋಚನೆ ಮಾಡ್ತಾ ಕೂತಿರ್ತಾಳೆ ಕನಕ. ಅಯ್ಯೋ ಏನಪ್ಪ ಮಾಡೋದು, ಈಗ ಮದ್ವೆಗೆ ಕಾಸು ಬೇರೆ ಇಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಅವ್ರ ಯಜಮಾನ್ರು ಬಂದು, ಏನ್ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು ಕನಕ, ಏನು ಅವಳನ್ನ ಮದ್ವೆ ಮಾಡೋದಿಕ್ ಕಾಸಿಲ್ಲ ಅಂತ ಯೋಚನೆ ಮಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ. ಹ್ಞೂ ರೀ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಇನ್ನೇನ್ ಮಾಡೋಣ, ಅವಳನ್ನ ಹೇಗಾದ್ರೂ ಮಾಡಿ ಫಸ್ಟ್ ಈ ಮನೆಯಿಂದ ತೊಲಗಿಸ್ಬೇಕು, ಅದಕ್ಕೆ ನಾನೇ ಈ ಮನೆ ಪತ್ರನ ಇಟ್ಬಿಟ್ಟು ಕಾಸು ತಂದು ಅವಳಿಗೆ ಮದುವೆ ಮಾಡೋಣ ಅಂತೆಲ್ಲ ಹೇಳ್ತಾ ಇರ್ತಾರೆ. ಅವಳಿಗೆ ತುಂಬಾ ಶಾಕ್ ಆಗುತ್ತೆ. ಅಯ್ಯೋ ನಾನು ಫಸ್ಟೇ ಇಟ್ಟಿದ್ದೀನಿ, ಈಗ ಏನಾದ್ರೂ ಇವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ. ಬೇಡ ರೀ, ಏನು ಬೇಡ, ಏನಿದ್ರು ಖರ್ಚು ಅವ್ರು ನೋಡ್ಕೋತೀವಿ ಅಂತ ಹೇಳಿದಾರೆ ಅಲ್ಲ, ಮತ್ತ್ಯಾಕೆ ಅಂತ ಆ ಮಾತನ್ನ ಡೈವರ್ಟ್ ಮಾಡ್ತಾ ಇರ್ತಾಳೆ. ಈ ಕಡೆ ರಾಜ್ ಮಲ್ಕೊಳ್ಳೋದಿಕ್ ಹೋಗ್ತಾ ಇರ್ತಾನೆ. ಕಾವ್ಯನೂ ಸಹ ಅದೇ ಬೆಡ್ ಮೇಲೆ ಮಲ್ಕೊಳಕ್ ಹೋಗ್ತಾ ಇರ್ತಾಳೆ. ನೀನ್ ಇಲ್ಲೆಲ್ಲ ಬಂದು ಮಲ್ಕೊಂಬೇಡ, ನನಗೆ ನಿದ್ದೆ ಬರಲ್ಲ, ನೀನ ನನ್ನ ಹತ್ರನೇ ಸೇರ್ಸಲ್ಲ ಅಂದ್ರೆ ನನ್ನ ಪಕ್ಕದಲ್ಲೇ ಬಂದು ಮಲ್ಕೊಂತೀಯ ಅಂತೆಲ್ಲ ಜಗಳ ಆಡ್ತಾ ಇರ್ತಾನೆ ರಾಜ್. ಯಾಕ್ರಿ, ನನಗೆ ಈ ಹಕ್ಕಿದೆ, ನಾನು ನಿಮ್ಮ ಜೊತೆ ಮಲ್ಕೋಬಹುದು, ಆ ಥರ ಏನೂ ಇಲ್ಲ ಅಂತೆಲ್ಲ ಕಾವ್ಯ ಹೇಳ್ತಾ ಇರ್ತಾಳೆ. ನೋ ಚಾನ್ಸ್, ನಾನು ನಿನ್ನ ಜೊತೆ ಮಲ್ಗಲ್ಲ, ನೀನು ಹೋಗಿ ಕೆಳಗೆ ಮಲ್ಕೋ ಅಂತೆಲ್ಲ ಹೇಳ್ತಾ ಇರ್ತಾನೆ. ಇಲ್ವೇ ಇಲ್ಲ, ನಾನು ಇಲ್ಲೇ ಮಲ್ಕೊತೀನಿ ಅಂತ ಕಾವ್ಯ ಹಠ ಮಾಡಿ ಅಲ್ಲೇ ಮಲ್ಕೊಂತಾಳೆ. ಬಿಡು, ನಾನೇ ಎದ್ದೋಗ್ತೀನಿ ಅಂತ ರಾಜೇ ಹೋಗಿ ಕೆಳಗಡೆ ಮಲ್ಕೋತಾ ಇರ್ತಾನೆ. ಅವನಿಗೆ ಕೆಳಗಡೆ ಮಲ್ಕೊಳಕ್ ಅಡ್ಜಸ್ಟ್ ಆಗ್ತಾ ಇರೋದಿಲ್ಲ. ಕಾವ್ಯ ನೋಡಿ ಅವಳಿಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಆಯ್ತು ಬರ್ರಿ, ಮೇಲೇನೆ ಮಲ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ನಾನು ಒಂದ್ಸತಿ ಡಿಸೈಡ್ ಮಾಡಿದ್ಮೇಲೆ ನಾನು ಮಲ್ಕೋತೀನಿ, ಏನೂ ಆಗಲ್ಲ, ನಾನು ನೋಡ್ಕೊತೀನಿ, ನೀನು ಮಲ್ಕೋ ಅಂತೆಲ್ಲ ಹೇಳ್ತಾನೆ. ನಿಮ್ಮ ಕಷ್ಟನ ನೀವೇ ಅನುಭವಿಸ್ಕೊಳ್ಳಿ ಅಂತ ಹೇಳಿ ಕಾವ್ಯ ಅಲ್ಲೇ ಹಾಗೆ ಮಲ್ಕೊಂಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಿಗೆ ಎಚ್ಚರ ಆಗಿ, ಅಯ್ಯೋ ಅವರು ಕೆಳಗಡೆ ಮಲ್ಕೊಂಡಿದಾರಲ್ಲ ಅಂದ್ಬಿಟ್ಟು ಯೋಚನೆ ಅವಳನ್ನು ಸಹ ಕೆಳಗಡೆ ಹೋಗಿ ಮಲ್ಕೊಂತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಈ ಕಡೆ ರಾಹುಲ್ ಒಬ್ಬ ರೌಡಿನ ಮೀಟ್ ಆಗೋದಿಕ್ಕೆ ಹೋಗಿರ್ತಾನೆ.
ಏನ್ ಸರ್ ಡೈರೆಕ್ಟಾಗಿ ಬಂದ್ಬಿಟ್ಟಿದ್ದೀರಾ ಅಂತೆಲ್ಲ ಅವರಿಬ್ರು ಮಾತಾಡ್ತಾ ಇರ್ತಾರೆ. ಒಂದು ಕೆಲಸ ಆಗ್ಬೇಕಾಗಿದೆ. ಈ ಹುಡುಗಿ ಫೋಟೋ ಇದರಲ್ಲಿ ಈ ಹುಡುಗಿ ಇದ್ದಾಳಲ್ಲ, ಇವಳನ್ನ ಕಿಡ್ನಾಪ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಹಾ ಹೌದಾ, ನೋಡಿದ್ರೆ ಈ ಹುಡುಗಿ ಎಷ್ಟು ಚೆನ್ನಾಗಿದ್ದಾಳಲ್ಲ ಸರ್, ಫಿಲಮ್ ಹೀರೋಯಿನ್ ಇದ್ದಂಗಿದ್ದಾಳೆ ಅಂತೆಲ್ಲ ಹೇಳ್ತಾ ಇರ್ತಾನೆ. ಆಗ ನಿನ್ಗೊಂದು ಆಫರ್ ಕೊಡ್ಲಾ, ಆ ಹುಡುಗಿನ ನೀನೇ ಮದುವೆ ಆಗ್ಬಿಡು ಅಂತ ಹೇಳ್ತಾನೆ ರಾಹುಲ್. ಹಾ ಏನ್ ಸರ್ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ, ನನಗೆ ಈ ಆಫರ್ ಮೇಲೆ ಆಫರ್ ಯಾಕೆ ಸರ್ ಅಂತ ಎಲ್ಲ ಕೇಳ್ತಾ ಇರ್ತಾನೆ ಆ ರೌಡಿ. ಏನೂ ಇಲ್ಲ, ನನಗಾಗಬೇಕಾಗಿರೋದು ಇದೇ ಕೆಲಸ. ನೀನು ಅವಳನ್ನ ಕರ್ಕೊಂಡೋಗಿ ನೀನು ಅವಳನ್ನ ಕಿಡ್ನ್ಯಾಪ್ ಮಾಡಿ ನೀನೇ ಅವಳನ್ನ ಮದುವೆ ಆಗೋ ಅಂತೆಲ್ಲ ಹೇಳಿ ಒಪ್ಪಂದನ ಕುದುರಿಸ್ಕೊತಾ ಇರ್ತಾನೆ. ಈ ಕಡೆ ರಾಜ್ಗೆ ನೈಟ್ ಮಲ್ಗಿ ಬೆಳಗ್ಗೆ ಎದ್ದೋಳೋ ಅಷ್ಟರಲ್ಲಿ ಕತ್ತಿಟ್ಕೊಂಡ್ಬಿಟ್ಟಿರುತ್ತೆ. ಅಯ್ಯೋ ಏನಪ್ಪ ನನ್ನ ಕತ್ತೆ ಆ ಕಡೆ ಈ ಕಡೆ ಅಲ್ಲಾಡ್ತಿಲ್ವಲ್ಲ, ಹೀಗೆ ಸ್ಟ್ರಕ್ ಆಗಿಬಿಟ್ಟಿದ್ಯಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಎಲ್ಲ ಈ ಕಾವ್ಯನಿಂದನೇ ಅಂತ ಅನ್ಕೊಂತಾ ಇರ್ತಾನೆ. ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ. ಏನ್ರಿ ಆ ಕಡೆ ತಿರ್ಕೊಂಡ್ಬಿಟ್ಟಿದ್ದೀರಾ ಅಂತೆಲ್ಲ ಕೇಳ್ತಾಳೆ. ಹಾ ಏನು ಇಲ್ಲ ಹೇಳು ಏನಿಲ್ಲ, ಬಂದಿದ್ದ ವಿಚಾರ ಹೇಳು ಅಂತ ಕೇಳ್ತಾ ಇರ್ತಾನೆ. ಆಗ ಏನೂ ಇಲ್ಲ, ಮದುವೆ ಅಲ್ವಾ ರಾಹುಲ್ದು, ಅದರದ್ದು ಬೇಕಾಗಿರೋ ಸಾಮಗ್ರಿಗಳೆಲ್ಲ ಈ ಲಿಸ್ಟಲ್ಲಿ ಬರ್ದಿದ್ದೀನಿ, ತಗೊಂಡು ಬನ್ನಿ ಅಂತ. ಹೋ ಇವ್ರಿಗೆ ಕತ್ತಿ ಹಿಡ್ಕೊಂಡ್ಬಿಟ್ಟಿದೆ ಅಂತ ಆಗ ಮಾತಾಡ್ತಾ ಇರ್ತಾಳೆ. ಕಾವ್ಯ ರಾಜ್ ಜೊತೆ ಮಾತಾಡ್ತಾ ಇರ್ತಾಳೆ. ಅದೇ ಟೈಮಲ್ಲಿ ಧಾನ್ಯಲಕ್ಷ್ಮಿ ಬರ್ತಾಳೆ. ಯಾಕೆ ಕಾವ್ಯ ಏನಾಯ್ತು ನನ್ನ ಮಗನ್ಗೆ ಅಂತ ಎಲ್ಲ ಕೇಳ್ತಾ ಇರ್ತಾಳೆ. ಅತ್ತೆ ಅದೇನೂ ಇಲ್ಲ, ನೈಟ್ ಮಲ್ಕೋಬೇಕಾದ್ರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಅವಳಿಗೆ ತುಂಬ ನಾಚಿಕೆ ಆಗ್ಬಿಟ್ಟು ಇವ್ರದ್ದಿದೆ ಆಯಿತು ಅಂದ್ಬಿಟ್ಟು ಅವಳು ನಾಚಿಕೆ ಪಟ್ಕೊಂಡು ಹೊಂಟೋಗ್ತಾಳೆ. ಈ ಕಡೆ ರಾಜ್ ಅನ್ಕೊಂತಾನೆ, ಏನು ನಮ್ಮ ಚಿಕ್ಕಮ್ಮ ಇತ್ತೀಚೆಗೆ ನನ್ನ ಜೊತೆ ನೋಡಿದ್ರೆ ನಾಚಿಕೆ ಪಟ್ಕೊಂಡು ಹೋಗ್ತಿದಾರಲ್ಲ ಅಂತ ಕೇಳ್ತಾ ಇರ್ತಾನೆ. ನೀವು ಅಷ್ಟು ರೊಮ್ಯಾಂಟಿಕ್ ಅಂತ ಗೊತ್ತಾಗಿದೆ ನಿಮ್ಮ ಚಿಕ್ಕಮ್ಮಂಗೆ ಅಂತ ಕಾವ್ಯ ಹೇಳ್ತಾಳೆ. ಹೇ ನಿಂದು ಬರೀ ಏನು ಕೆಲಸನೇ ಇಲ್ಲ ಅಂತ ರಾಜ ಅಂತ ಇರ್ತಾನೆ. ಅದೇ ಟೈಮಲ್ಲಿ ಕಲ್ಯಾಣು ಸಹ ಬರ್ತಾನೆ. ಯಾಕತ್ಗೆ ಏನಾಯ್ತು ಅಣ್ಣ ಅಂತ ಮಾತಾಡ್ಸ್ಕೊಂಡು ಬರ್ತಾ ಇರ್ತಾನೆ. ಅವನು ತಲೆ ಆ ಕಡೆ ತಿರುಗಿರೋದನ್ನ ನೋಡಿ ಯಾಕಣ್ಣ ಏನಾಯ್ತು ಅಂತೆಲ್ಲ ಕೇಳ್ತಾ ಇರ್ತಾನೆ. ಅವಳು ಕಾವ್ಯ ಹೇಳೋದಿಕ್ಕೆ ಹೋಗ್ತಾ ಇರ್ತಾಳೆ. ಸಾಕು ನಿಲ್ಸು, ನೀನು ಇಲ್ದಾರವೆಲ್ಲ ಹೇಳ್ತೀಯ ಅಂತ ಹೇಳ್ತಾ ಇರ್ತಾನೆ ರಾಜ್. ಈ ಕಡೆ ಡಾಕ್ಟರ್ನ ಕರಿ ಹೋಗು ಕಲ್ಯಾಣ್ ಅಂತೆಲ್ಲ ಹೇಳ್ತಾ ಇರ್ತಾನೆ. ಯಾಕ್ರಿ ಡಾಕ್ಟರ್ ಎಲ್ಲ ಏನು ಬೇಡ, ಬನ್ನಿ ನಾನೇ ನಟ್ಕೆ ತೆಗಿತೀನಿ ಅಂತೆಲ್ಲ ಹೇಳಿ ಅವನ್ನ ಕೂರ್ಸೋದಿಕ್ ಫೋರ್ಸ್ಫುಲಿ ಕೂರಿಸ್ತಾ ಇರ್ತಾರೆ. ಏನ್ ನೀನು ನನ್ನ ಮನುಷ್ಯ ಅನ್ಕೊಂಡಿದ್ಯಾ, ಏನ್ ಅನ್ಕೊಂಡಿದ್ಯಾ, ಇದು ನನ್ನ ತಲೆ, ನಿನ್ ಬಾಲ್ ಅಲ್ಲ ಅಂತೆಲ್ಲ ಹೇಳ್ತಾ ಇರ್ತಾನೆ. ಏನೂ ಆಗಲ್ಲ ಇರಿ 1-2 ನಿಮಿಷ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ ಕಾವ್ಯ. ಆಗ ಕಲ್ಯಾಣ್ ಹೇಳ್ತಾನೆ, ಅತ್ಗೆ ಅಣ್ಣನ ಮೇಲಿರೋ ಕೋಪನೆಲ್ಲ ಇವಾಗೆ ತೀರಿಸ್ಕೋಬೇಕು ಅಂತ ಇದ್ದೀರಾ ಅಂತ ಕೇಳ್ತಾ ಇರ್ತಾನೆ. ಹಾ ವೆರಿ ಗುಡ್ ಕಲ್ಯಾಣ್ ಅವರೇ, ಇದೇ ಒಳ್ಳೆ ಚಾನ್ಸು ಅಂತ ಅವನ್ ಕತ್ನ ಜೋರಾಗಿ ತಿರುಗಿಸ್ಬಿಡ್ತಾಳೆ. ಅವನು ಅಪ್ಪ ಅಂತ ಬಡ್ಕೊತಾನೆ. ನೋಡಿದ್ರೆ ಅವನ್ ಕತ್ ಸರಿಯಾಗೋಗಿರುತ್ತೆ. ಅಣ್ಣ ಇವಾಗ ಎಷ್ಟು ಕರೆಕ್ಟಾಗಿ ಆಗೋಯ್ತು ನಿನ್ ಕತ್ತು, ಅತ್ಗೆ ಇರೋದ್ರಿಂದಾನೇ ನಿನ್ಗಿದೆಲ್ಲ ಆಗಿದ್ದು ಅಂತ ಹೇಳ್ತಾ ಇರ್ತಾನೆ. ಸರಿ ಆಯ್ತು ಅಣ್ಣ, ನಾನೇ ಹೋಗ್ತೀನಿ, ನೀನು ರೆಡಿ ಆಗು ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಡ್ತಾನೆ. ಈ ಕಡೆ ಕಾವ್ಯ ಮತ್ತೆ ರಾಜ್ ಇಬ್ರು ಮದ್ವೆ ಹಡಾವಿಡಿಲಿ ಓಡಾಡ್ತಾ ಇರ್ತಾರೆ. ಅದನ್ನ ನೋಡಿ ರುದ್ರಾಣಿಗೂ ರಾಹುಲ್ಗೂ ತುಂಬಾ ಒಳಗಡೆನೆ ಬೆಂಕಿ ಇಟ್ಕೊಂಡಂಗೆ ಆಗ್ತಾ ಇರುತ್ತೆ. ಏನು ಅವ್ರು ಚೆನ್ನಾಗಿರೋದನ್ನ ನೋಡಿ ನೀನು ಇಷ್ಟು ಖುಷಿ ಪಡ್ತಾ ಇದ್ಯಾ ಅಂತ ರುದ್ರಾಣಿ ಹೇಳ್ತಾಳೆ. ಇಲ್ಲ ಮಾಮ್ ಅವ್ರು ಏನು ಮಾಡ್ತಾರೋ ನೋಡ್ತೀನಿ, ನನ್ನ ಮದುವೆ ಹೇಗೆ ಮಾಡ್ತಾರೆ ಅನ್ನೋದನ್ನ ನೋಡ್ತಾ ಇದ್ದೀನಿ ಅಂತ ಹೇಳ್ತಾ ಇರ್ತಾನೆ. ಏನಾದರೂ ಮಾಡಿ ಈ ಮದುವೆನ ನಿಲ್ಲಿಸು, ಏನಾದರೂ ಇದ್ರೆ ನಿನ್ನ ಮೇಲೆ ಈಗ ಹೋಪ್ ಇರೋದು ಅಂತೆಲ್ಲ ರುದ್ರಾಣಿ ಹೇಳ್ತಾ ಇರ್ತಾಳೆ. ಮಾಮ್ ನಾನೆಲ್ಲ ಐಡಿಯಾ ಮಾಡಿ ಇಟ್ಟಿದ್ದೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾನೆ. ಅದೇ ಟೈಮಲ್ಲಿ ಕಾವ್ಯ ಬರ್ತಾಳೆ. ಏನು ರಾಹುಲ್ ಮದುವೆ ಹೇಗೆ ನಿಲ್ಸೋದು ಅಂತ ಯೋಚನೆ ಮಾಡ್ತಾ ಇದೆಯಾ, ನೀನೇನೇ ತ್ರಿಪುರ್ಲ್ ಹಾಕಿದ್ರು ಈ ಮದುವೆ ನಿಂತೋಗಲ್ಲ, ಪಕ್ಕ ನೀನು ನಮ್ಮ ಅಕ್ಕನ ಮದುವೆ ಆಗಲೇಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಆಗ ನಾನು ನಿನ್ನ ಕಮ್ಮಿಯಾಗಿ ನೋಡು ನಿನ್ನ ತಲೆ ತುಂಬಾನೇ ವರ್ಕ್ ಆಗುತ್ತೆ ಅಂತೆಲ್ಲ ರಾಹುಲ್ ಹೇಳ್ತಾ ಇರ್ತಾನೆ. ಅವಳಿಗೆ ನೀನೇನೇ ಮಾಡಿದ್ರು ಈ ಮದುವೆ ನಡೆಯುತ್ತೆ ಅಂತೆಲ್ಲ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಇವಳೊಬ್ಳು ಪೆದ್ದಿ, ಇವಳಿಗೇನು ಗೊತ್ತಿದೆ ಅಂತ ನನ್ನ ಐಡಿಯಾ, ಈಗ ಇದು ಹೇಗೆ ಮದುವೆ ಆಗುತ್ತೆ ನಾನು ನೋಡೇ ಬಿಡ್ತೀನಿ ಅಂತ ಅನ್ಕೋತಾ ಇರ್ತಾನೆ ರಾಹುಲ್. ಈ ಕಡೆ ಮನ್ಸಲ್ಲಿ ಈ ಕಡೆ ಸ್ವಪ್ನ ಅವ್ರ ಮನೇಲಿ ಎಲ್ಲರೂ ರೆಡಿಯಾಗಿ ಸ್ವರಾಜ್ ಅವ್ರ ಮನೆಗೆ ಹೊರಡೋದಿಕ್ ರೆಡಿ ಆಗ್ತಾ ಇರ್ತಾರೆ. ಆಗ ಮೀನಾಕ್ಷಿ ಬರ್ತಾಳೆ. ಅಕ್ಕ ತಂಗಿ ಅಂತ ಬರ್ತಾ ಇರ್ತಾಳೆ ಮೀನಾಕ್ಷಿ. ಅಕ್ಕ ಏನಕ್ಕ ನೀನು ಇಲ್ಲೇ ಬಂದ್ಬಿಟ್ಟಿದ್ಯಾ, ಎಲ್ಲರೂ ಸೇರಿ ಹೀಗೆ ಹೊರಡೋದಾ ಅಂತೆಲ್ಲ ಕೇಳ್ತಾ ಇರ್ತಾಳೆ. ಹ್ಞೂ ತಂಗಿ ನನ್ನ ಕಾರಲ್ಲೇ ಹೋಗೋಣ ಅಂತೆಲ್ಲ ಅವರು ಸಂಭ್ರಮದಿಂದ ಹೊರಡ್ತಾ ಇರ್ತಾರೆ. ಈ ಕಡೆ
ಕಾವ್ಯ ರಾಜ್ ಇಬ್ರು ಸೇರಿ ಅವ್ರ ಮದ್ವೆನ ಮಾಡ್ಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದಾರೆ. ಈ ಕಡೆ ರಾಹುಲ್ ನೋಡಿದ್ರೆ ಸ್ವಪ್ನನ ಹೇಗಾದ್ರೂ ನಾನು ಮದ್ವೆ ತಡೆಗಿಡ್ಸ್ಬೇಕು ಅಂತ ರೌಡಿಗಳಿಗೆ ಕಾಸು ಕೊಟ್ಬಿಟ್ಟು ಅವಳನ್ನ ಕಿಡ್ನಾಪ್ ಮಾಡು ಅಂತ ಹೇಳಿದಾನೆ. ಅವ್ರ ತಕ್ಕನಂಗೆ ಕಿಡ್ನಾಪ್ ಮಾಡ್ತಾರಾ ಅಥವಾ ಕಾವ್ಯ ಅವರಿಬ್ರು ಮದ್ವೆ ಮಾಡ್ತಾಳ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.